ಮಾತಾಡ್ತಾ ಇದ್ದರೆ ನಮಗೆ ಎಲ್ಲೂ ಒಂಥರ ಸಂತೋಷ. ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಮೇಗೌಡರ 46ನೇ ವರ್ಷದ ಹುಟ್ಟುಹಬ್ಬಕ್ಕೆ ಈ ದಿವಸ ಮಾಲೂರು ನಗರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಮಾಲೂರು ತಾಲೂಕು JDS ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲ ಮಹಿಳಾ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 914110666685. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ, ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ, ಸ್ವಾಮಿ ವಿವೇಕಾನಂದರವರಿಗೆ ಮಾಲಾರ್ಪಣೆ ಮಾಡಿ, ಈಗ ಮಾಲೂರಿನ ರೈತ ಮಹಿಳೆಯರಿಗೆ 46 ಮಹಿಳೆಯರಿಗೆ 46ನೇ ಹುಟ್ಟಿದ ಹಬ್ಬ ಆಗಿರೋದರಿಂದ 46 ಮಹಿಳೆಯರಿಗೆ ಸನ್ಮಾನ ಮಾಡಿ, ಅವರಿಗೆ ಗಿಡ ಕೊಡುವ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಪಕ್ಷದ ಕಾರ್ಯಕರ್ತರಿಂದ ಆಚರಿಸಿದ್ದೀವಿ. ಮೇಡಮ್ ಅವರು ಭಾಳ ಚಿಕ್ಕ ವಯಸ್ಸೊಳಗೆ ಅತಿ ಎತ್ತರಕ್ಕೆ ಬೆಳ್ಕೊಂಡಿದ್ದಾರೆ JDS ಪಕ್ಷದೊಳಗೆ. ಅವರಿಗೆ ರಾಜ್ಯ ಮಟ್ಟದೊಳಗೆ ಒಳ್ಳೆಯ ನಾಯಕತ್ವ, ಈ ವಯಸ್ಸಿಗೆ ಒಳ್ಳೆಯ ನಾಯಕತ್ವ ಸಿಕ್ಕಿದೆ. ಅವರು ಮುಂದಿನ ದಿನಗಳೊಳಗೆ ಇನ್ನೂ ಚೆನ್ನಾಗಿ ಬೆಳೀತಾರೆ. ಕಾರಣ ಏನಂದರೆ, ಇವರಿಂದ ಲೀಲಾದೇವಿ ಆರ್ ಪ್ರಸಾದ್ ಅಂತೇಳಿ ರಾಜ್ಯಾಧ್ಯಕ್ಷರಾಗಿದ್ದರು. ಸುಮಾರು 20 ವರ್ಷಗಳ ಕಾಲ ಅವರು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದರು. ಅವರು ಶ್ರೀಮನ್ ರಾಮಕೃಷ್ಣ ಹೆಗಡೆಯವರು ಮತ್ತು ದೇವೇಗೌಡರು, SR ಬೊಮ್ಮಾಯಿ, JH ಪಾಟೀಲ್ ಇವರು 4 ಜನ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದೊಳಗೆ ಅವರು ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. ಲೀಲಾದೇವಿ ಆರ್ ಪ್ರಸಾದ್ ಅವರು ಇದ್ದಂಥ ಸ್ಥಾನ ಶ್ರೀಮತಿ ರಶ್ಮಿ ರಾಮೇಗೌಡರಿಗೆ ಸಿಕ್ಕಿರೋದು ನಮ್ಮ ಪುಣ್ಯ, ನಮ್ಮ ತಾಲೂಕಿನ ಪುಣ್ಯ. ಅವರು ಇಡೀ ರಾಜ್ಯಾದ್ಯಂತ ಮಹಿಳೆಯರ ಸಂಘಟನೆ, ಪಕ್ಷದ ಸಂಘಟನೆ ಒಳಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಉಪಚುನಾವಣೆಗಳೊಳಗೆ ಹೋಗಿ ಕೆಲಸ ಮಾಡಿ, ರಾಜ್ಯದೊಳಗೆ ಮತ್ತು ಪಕ್ಷದೊಳಗೆ ಒಳ್ಳೆ ನಾಯಕತ್ವ, ಒಳ್ಳೆ ಕೀರ್ತಿ ಅವರಿಗೆ ಸಿಗ್ತಾಯಿದೆ. ಕಾರಣ ಏನಂದರೆ, ನಾನೊಬ್ಬ ತಾಲೂಕು JDS ಪಕ್ಷದ ಅಧ್ಯಕ್ಷನಾಗಿ ಪ್ರತಿ ತಿಂಗಳು JP ಭವನದೊಳಗೆ ಸಭೆಗಳಿಗೆ ಹೋಗಿದಾಗ ನನ್ನ ಗಮನಕ್ಕೆ ತರ್ತಾರೆ ಇಡೀ ರಾಜ್ಯದೊಳಗೆ ಎಲ್ಲ ರಾಜ್ಯಾಧ್ಯಕ್ಷರುಗಳು ಮತ್ತು ತಾಲೂಕು ಅಧ್ಯಕ್ಷರುಗಳು ಮತ್ತು ಜಿಲ್ಲಾಧ್ಯಕ್ಷರುಗಳು ಭಾಳ ಒಳ್ಳೆಯವ್ರನ್ನ ರಾಜ್ಯ ಮಹಿಳಾ ಘಟಕಕ್ಕೆ ಅಧ್ಯಕ್ಷರು ಮಾಡಿದ್ದೀರಿ. ಆ ಥರ ಒಬ್ಬ ನಾಯಕರು ನಿಮ್ಮ ತಾಲೂಕಿನಿಂದ ಬಂದಿರೋದು ನಮ್ಮ ಪುಣ್ಯ ಅಂಥೇಳಿ ಎಲ್ಲ ನಮಗೆ ಒಂದು ಸಂತೋಷ. ಈ ಅಮ್ಮನ ಬಗ್ಗೆ ರಾಜ್ಯದೊಳಗೆ JP ಭವನದೊಳಗೆ ಮಾತಾಡ್ತಾ ಇದ್ದರೆ ನಮಗೆ ಎಲ್ಲೂ ಒಂಥರ ಸಂತೋಷ. ಈ ಅಮ್ಮ ರಾಜಕೀಯದೊಳಗೆ ಇನ್ನೂ ಬೆಳೀತಾರೆ. ಭಗವಂತ ಅವ್ರಿಗೆ ಮುಂದಿನ ದಿನಗಳೊಳಗೆ ಒಳ್ಳೇದು ಮಾಡ್ತಾರೆ. ಯಾಕಂದರೆ ಪಕ್ಷದ ದೇವೇಗೌಡರ ಆಶೀರ್ವಾದ ಇದೆ, ಕುಮಾರಣ್ಣವ್ರ ಆಶೀರ್ವಾದ ಇದೆ, ಪಕ್ಷದ ಆಶೀರ್ವಾದ ಇದೆ. ಅವರು ಬೆಳೀತಾರೆ. ಅವರಿಗೆ ಮಾಲೂರು ತಾಲೂಕು JDS ಪಕ್ಷದ ವತಿಯಿಂದ ಈ 46ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಭಗವಂತ ಅವ್ರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ 100 ಕಾಲ ಅವರು ಚೆನ್ನಾಗಿ ಬದುಕಲಿ, ಒಳ್ಳೆಯ ಅಧಿಕಾರ ಅವ್ರಿಗೆ ಸಿಕ್ಕಲಿ, ಆರೋಗ್ಯವಾಗಿರಲಿ ಅಂತೇಳಿ ಮತ್ತೊಮ್ಮೆ ಮೇಡಮ್ನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇಷ್ಟೊತ್ತು ನಿಮ್ಮ ನೋವನ್ನು ಹೇಳ್ಕೊಂಡಿದ್ದೀರಿ. ನಿಮ್ಮ ನೋವಿಗೆ ನಿಮಗೆ ಇವತ್ತು ತುಂಬ ಸಂತೋಷವಾಗಿಡಬೇಕಾದಂಥ ದಿನ ಇವತ್ತು. ಆದರೆ ನಿಮ್ಮಿಂದ ಇಷ್ಟು ನೋವಿದೆ, ಇಷ್ಟೊಂದು ವ್ಯಥೆ ಇದೆ, ಇದೆಲ್ಲದಕ್ಕೂ ಉತ್ತರ ಕೊಡತಕ್ಕಂಥ ದಿನ ಬಂದೇ ಇದೆ. ಯಾವತ್ತೂ ಕೂಡ ಎದೆಗೆ ಉಂಡ್ಬೇಡ್ರಿ. ನೀವು ಹೇಳಿದ್ರಿ ರಾಮೇಗೌಡರನ್ನ ಕೊಂಡ್ಕೊಂಡ್ಬಿಟ್ಟವ್ರೆ ಅಂತ. ಅವ್ರನ್ನ ಮುಟ್ಟೋಕಾದ್ರೂ ಆ ಶಕ್ತಿ ಇರ್ತಕ್ಕಂಥವ್ರಾದ್ರೂ ಇದ್ದಾರೆ. ಅವ್ರನ್ನ ಕೊಂಡ್ಕೊಳ್ಳೋದಿರ್ಲಿ, ಆ ರಾಮೇಗೌಡರನ್ನ ಹೆಸರು ಹತ್ರ ನಿಯತ್ತಿಂದ ಬರ್ತಕ್ಕಂಥವ್ರು ಇವತ್ತು ನಾಯಕರಿದ್ದಾರ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ದಾನ ಧರ್ಮಕ್ಕೆ, ನೀತಿ ನಿಯತ್ತಿಗೆ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ, ನಮ್ಗೆ ಸೋಲಾಗಿದೆ, ನಾವು ಒಪ್ಕೊಂತಾ ಇದೀವಿ. ಈ ಸೋಲಿಗೆ ಮುಂದೊಂದ್ ದಿನ ನಾವು ಕೊಡ್ತಕ್ಕಂಥ ಉತ್ತರ ಮುಟ್ ನೋಡ್ಕೊಳ್ಳೋ ತರ ಇರ್ಬೇಕಣ್ಣ. ಅದಕ್ಕೆ ಸಿದ್ಧರಾಗೋಣ.
ಮತ್ತೆ ಬರ್ತೀವಿ. ಸೋತ ನಾವೇನ್ ಸಾಯ್ತಾ ಇಲ್ಲ. ರಾಮೇಗೌಡರಿಗೆ ಮುಂದೆ ಸೋಲನ್ನೇನು ನೋಡಿಲ್ಲ. ಬೇಕಾದಷ್ಟು ಸೋಲುಗಳನ್ನ ನೋಡಿದರೆ ಮುಂದೆ ಗೆಲುವನ್ನ ನೋಡೋದಕ್ಕೆ ಕಾಯ್ತಾ ಇದ್ರೆ ನೀವು ನೋಡ್ತೀವಿ ಖಂಡಿತವಾಗ್ಲೂ ಆ ಗೆಲುವನ್ನ. ಇವತ್ತು ಬರೀ ತಾಲೂಕಿನ ಮಟ್ಟದಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ಸ್ಥಾನನ ಕೊಡೋದಕ್ಕೆ ಬಹುಶಃ ಆ ದೇವರ ಒಂದು ಆಟ ಇರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ದೊಡ್ಡ ಸ್ಥಾನನ ಕೊಟ್ರೆ ಈ ವ್ಯಕ್ತಿ ತೊಡಕೋಗಳನ್ನ ನಿಭಾಯಿಸಬಲ್ಲ ಅಂತ ಬಹುಶಃ ದೇವರು ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡಿ ನಿಮ್ಮನ್ನ ಇವತ್ತು ಕಾಯಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಈ ನೋವಿಗೆ, ನಮ್ಮಲ್ಲಿರ್ತಕ್ಕಂಥ ಈ ಬಾಧೆಗೆ ದೇವರಿಂದ ಒಂದಲ್ಲ ಒಂದಿನ ದಯೆ ತೋರ್ತಾನೆ. ನಾವು ಅದನ್ನ ನೋಡ್ತೀವಿ ಅಂತ ಹೇಳ್ತಾ ಈ ಒಂದು ಒಳ್ಳೆ ಕಾರ್ಯನ ಖುಷಿಯಿಂದ ಆಚರಣೆ ಮಾಡೋಣ. ಇವತ್ತು ನಿಮ್ಮ ಹುಟ್ಟು ಹಬ್ಬ, ಸಂತೋಷವಾಗಿರೋಣ ಅಂತ ಹೇಳ್ತಾ ನಾನು ಇಲ್ಲಿವರೆಗೂ ಬರ್ತ್ಡೇ ಏನು ಮನೆಯಲ್ಲಿ ಚಿಕ್ಕದಾಗಿ ನಮ್ಮ ಮನೆಯವರು, ನಮ್ಮ ತಾಯಿ ಜೊತೆ, ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಿದ್ದೆ. ನಮ್ಮ ಹಿತೈಷಿಗಳು ಮತ್ತು ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರು ಎಲ್ಲರೂ ಈ ಬರ್ತ್ಡೇ ಹುಟ್ಟಿದಬ್ಬ ಆಚರಣೆ ಮಾಡಲೇಬೇಕು ಅಂತ ತುಂಬ ಇದು ಮಾಡಿದ್ರು. ಅವರು ಹೇಳಿದ್ದು ಕಾನ್ಸೆಪ್ಟು ತುಂಬ ಚೆನ್ನಾಗಿತ್ತು. ನಮ್ಮ ಏನು ರೈತ ಮಹಿಳೆಯರಿದ್ದಾರೆ, ನಮ್ಮ ಪಕ್ಷ JDS ಪಕ್ಷ, ಅದರದ್ದೇ ಸಿಂಬಲ್ಲು. ನಮ್ಮ ರೈತ ಮಹಿಳೆಯರಿಗೆ ಒಂದು ಸನ್ಮಾನ ಇಟ್ಕೊಳ್ಬೇಕು. ಮತ್ತು ಅದ್ರ ಜೊತೆ ಏನು ಈ ಬೇಸಿಗೆ ಈಗ ನೋಡ್ತಿದ್ದೀರಾ ಯಾವ ರೀತಿ ಈ ಮಾನವ ಈ ಅರಣ್ಯನ ನಾಶ ಮಾಡಿ ಏನು ಇವಾಗ ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿ ಹೆಚ್ಚು ಕಡಿಮೆ ಆಗಿದೆ ಅಂತಂದ್ಬಿಟ್ಟು ಇದು ಎಲ್ಲ ಮಹಿಳೆಯರಿಗೆ, ರೈತ ಮಹಿಳೆಯರಿಗೆ ಒಂದು ಗಿಡ ಕೊಡುವ ಮುಖಾಂತರ ಅವ್ರಿಗೊಂದು ಸನ್ಮಾನ ಮಾಡಬೇಕು. ಅವ್ರ ಕಷ್ಟನೂ ನಾವು ಇವತ್ತಿನ ದಿವಸ ಗುರ್ತಿಸೋಂಗೆ ಆಗಬೇಕು ಅಂತ ಕೇಳಿದಾಗ ಸಂತೋಷ ಆಯಿತು. ಹಂಗಾಗಿ ಒಪ್ಕೊಂಡೆ. ನಮ್ಮ ಎಲ್ಲ ಕೆಲವು ಹೆಣ್ಮಕ್ಳಿಗೆಲ್ಲ ಸನ್ಮಾನ ಮಾಡಿ ಈಗ ನಮ್ಮದು ಆಂತರಿಕ ಚುನಾವಣೆ ನಡೀತಾ ಇದೆ. ಇದಾದ ನಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ HD ದೇವೇಗೌಡರು, ಕುಮಾರಣ್ಣ, ಆಮೇಲೆ ನಮ್ಮ ಯುವ ನಾಯಕ ನಮ್ಮ ತಮ್ಮ ಕಣ್ಮಣಿ ನಮ್ಮ ನಿಖಿಲ್ ಕುಮಾರಸ್ವಾಮಿಯವ್ರ ನೇತೃತ್ವದಲ್ಲಿ ನಾವೆಲ್ಲರೂ ರಾಜ್ಯ ಎಲ್ಲ ಓಡಾಡಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ಏನು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಯಾವ ರೀತಿ ಇದೆ ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ.